ನಮಸ್ಕಾರ ರೀ ನಮ್ಮೆಲ್ಲ ಬಿಜಾಪುರ ಮಂದಿಗೆ. ನಾ ಇವತ್ತು ಎಲ್ಲಿ ಬಂದೀನಪ್ಪ ಅಂತಂದ್ರೆ ತಮಿಳ್ನಾಡಿಗೆ ಇರುವಂಥ ಕೊಯಂಬತ್ತೂರ್ಗೆ ಬಂದೀನಿ. ಕೊಯಂಬತ್ತೂರ್ಗೆ ಯಾಕೆ ಬಂದೀನಿ ಅಂದ್ರೆ ಇಲ್ಲಿ ಶಿವ ಸ್ಟ್ಯಾಚು ಇದೆ, ಅದು ನೋಡಕ್ಕೆ ಬಂದಿದ್ದೀನಿ. ಸೇಮ್ ಸ್ಟ್ಯಾಚು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಐತಿ. ಅಂದ್ರೆ ಬೆಂಗಳೂರಿಂದ ಸ್ವಲ್ಪ ಒಂದು 80 ಕಿಲೋಮೀಟರ್ ದೂರ ಹೋದ್ರಿಯಪ್ಪ ಅಂತಂದ್ರೆ ನಿಮಗೆ ಶಿವ ಸ್ಟ್ಯಾಚು ಸಿಗ್ತದೆ. ಅಲ್ಲಿ ಅವ್ರದ್ದೇ ಇಲ್ಲ ಕೊಯಂಬತ್ತೂರ್ನಾಗ ಇದೆ. ನಾನು ಇದಕ್ಕಿಂತ ಮುಂಚೆ ಬೆಂಗಳೂರಿನಾಗ ಇದ್ದಕ್ಕಾರ ಸುಮಾರು ಸಲ ಅಲ್ಲಿ ಹೋಗಿ ಬಂದಿದ್ದೀನಿ. ಆ್ಯಂಡ್ ನನಗೆ ಇಲ್ಲಿ ಹಂಗೈತಿ ಕೊಯಂಬತ್ತೂರ್ನಾಗ ಹೆಂಗೈತಿ ಅನ್ನೋದು ತಿಳ್ಕೊಬೇಕಾಗಿತ್ತು. ಅದಕ್ಕೆ ನಾ ಇಲ್ಲಿ ಇವತ್ತು ಬಂದುಬಿಟ್ಟಿನಿ ಡೈರೆಕ್ಟ್ ಬಿಜಾಪುರದಿಂದ. ನೀವು ಏನಾದರೂ ಕೊಯಂಬತ್ತೂರಿಗೆ ಬರಬೇಕಾಗಿತ್ತು, ಶಿವ ಸ್ಟ್ಯಾಚು ನೋಡಬೇಕಾಗಿತ್ತು ಅಂತಂದರೆ ವೆರಿ ಸಿಂಪಲ್. ಸೀದಾ ಏನು ಮಾಡಿರಪ್ಪ ಅಂತಂದ್ರೆ ಬಿಜಾಪುರದಿಂದ ಬೆಂಗಳೂರಿಗೆ ಬರ್ರಿ. ಬೆಂಗಳೂರದಿಂದ ಕೊಯಂಬತ್ತೂರು ಬಸ್ ಅಥವಾ ಟ್ರೈನ್ ಮುಖಾಂತರ ಬರ್ರಿ. ಅಲ್ಲಿಂದ ಕೊಯಂಬತ್ತೂರು ಬಂದ್ರಿ ಅಂದ್ರೆ ಅಲ್ಲಿ ಗಾಂಧಿ ಬನ್ನಿ ಹೇಳ್ತೀನಿ ಏನಂದರೆ ಗಾಂಧಿಪುರಂ ಅಂತ ಇರ್ತೈತಿ. ಸೊ ಗಾಂಧಿಪುರಂ ನಿಮ್ಮಿಂದ ಡೈರೆಕ್ಟ್ ನಿಮಗೆ ಬಸ್ ಸಿಗ್ತಾವೆ. ಸೊ ಬಸ್ ನಂಬರ್ ಬಂದ್ಬಿಟ್ಟು 14D ಅಂತ ಇರ್ತಾವೆ. ಡೈರೆಕ್ಟ್ ಕರ್ಕೊಂಬಂದು ನಿಮ್ಗೆ ಇಲ್ಲೇ ಬಿಡ್ತಾರೆ. ಆ್ಯಂಡ್ ಬಂದ ಬಳಿಕ ನಿಮ್ಗೆ ಹಸುವಾಗಿತ್ತು ಅಂದ್ರೆ ಅಲ್ಲಿ ತಿಲ್ಲಕ್ಕೆ ಸ್ನ್ಯಾಕ್ಸ್ ಇರ್ತಾವೆ. ಅದು ರೊಕ್ಕ ಕೊಟ್ಟ ಪುಕಟ್ನಾಗಿಲ್ಲ. ಅದಾದ ಮೇಲೆ ಅಲ್ಲಿ ನೀವು ಒಳಗಡೆ ಯೋಗ ಸೆಂಟ್ರಿಗೆ ಹೋಗಿ ವಿಸಿಟ್ ಮಾಡ್ಬೋದು ಆ್ಯಂಡ್ ಯೋಗ ಮಾಡಿ ಬರ್ಬೋದು. ಅದಾದಮೇಲೆ ನಿಮಗೆ ಆ ಕಡೆ ಶಿವ ಸ್ಟ್ಯಾಚ್ಯೂ ಐತಿ, ಅಲ್ಲಿ ಹೋಗಿ ಶಿವನ ಒಂದು ದರ್ಶನ ಕೂಡ ನೀವು ಮಾಡಬಹುದು. ಓಕೆ, ಇಂತಹ ಅನೇಕ ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಬರ್ತಾ ಇರ್ತೀನಿ. ನಿಮ್ಮ ಬಿಜಾಪುರ ಹುಡುಗ. ನನಗೆ ತುಂಬ ಸಪೋರ್ಟ್ ಬೇಕು ಆ್ಯಂಡ್ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.